ಮಹಾರಾಷ್ಟ್ರದ 288 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. 288 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೀತಾ ಇರೋದು. ಮಹಾಯುತಿ ಮಹಾವಿಕಾಸ್ ಅಗಾಡಿ ಬಹಳ ಕದನ ಇದೆ. ಈ ಬಾರಿ ಒಂದೆರಡಲ್ಲ 6 ಪಾರ್ಟೀಸ್ಗಳು ಅಂದ್ರೆ ಈ ರೀತಿಯಾಗಿ ಮೈತ್ರಿ ಮಾಡಿಕೊಂಡು ಕಂಟೆಸ್ಟ್ ಮಾಡ್ತಾ ಇರೋದು. ಈವರೆಗೂ 61.47% ಮತದಾನ ಆಗಿದೆ. ಶೇಕಡ 61.47%. ಸೇನೆ ವರ್ಸಸ್ ಸೇನೆ ಇದೆ, ಪವಾರ್ ವರ್ಸಸ್ ಪವಾರ್ ಇದೆ. ಮತದಾನದ ಅಂತ್ಯಕ್ಕೆ ಇನ್ನೊಂದು ಗಂಟೆಯಷ್ಟೇ ಬಾಕಿ ಇರೋದು. ಹತ್ತತ್ರ ಒಂದು 70% ಅಷ್ಟು ಮತದಾನ ಆಗ್ಬಹುದು ಅನ್ನುವಂಥದ್ದು ನಿರೀಕ್ಷೆ ಇದೆ. ಅದಕ್ಕಿಂತ ಹೆಚ್ಚಿನ ಮತದಾನ ಆದ್ರೆ ಗುಡ್ ಅನ್ನುವಂಥ ವಿಶ್ಲೇಷಣೆ ಸಹಜವಾಗಿ ನಡೆಯುತ್ತೆ. ಆಮೇಲೆ ಮಹಾರಾಷ್ಟ್ರದ ಚುನಾವಣಾ ಇತಿಹಾಸದಲ್ಲೇ ಈ ಬಾರಿ ಅತ್ಯಧಿಕ ಹೆಚ್ಚಿನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿರುವಂಥದ್ದು. ಕಳೆದ ಬಾರಿ ಹೋಲಿಸಿಕೊಂಡ್ರೆ ಈ ಬಾರಿ ಸುಮಾರು ಶೇಕಡ 28% ಹೆಚ್ಚಿನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ದಾರೆ. ಅದು ಕಾರಣ ಇದೆ. ಕಾರಣ ಅಂತ ಅಂದ್ರೆ NCP ಡಿವೈಡ್ ಆಗಿ 2 ಪಾರ್ಟಿ ಆಗಿದೆ. ಅಜಿತ್ ಪವಾರ್ದು ಶರದ್ ಪವಾರ್ದು ಅಂದ್ಕೊಂಡು. ಶಿಂದೆ ಡಿವೈಡ್ ಆಗಿ 2 ಪಾರ್ಟಿ ಆಗಿದೆ. ಅಂದ್ರೆ ಶಿವಸೇನೆಗೆ ಸಂಬಂಧಪಟ್ಟಂಗೆ ಶಿಂದೆ ಅನ್ನುವಂಥದ್ದು ಒಂದು ಬಣ, ಉದ್ಧವ್ ಠಾಕ್ರೆಗೆ ಸಂಬಂಧಪಟ್ಟ ಹಾಗಿನ ಮತ್ತೊಂದು ಬಣ. ಹೀಗೆ ಈ ಬಾರಿ ಪಕ್ಷಗಳು ಮಹಾರಾಷ್ಟ್ರದಲ್ಲಿ ಬಹಳ ಹಿಡಿತ ಸಾಧಿಸಿರುವಂಥ 2 ಪ್ರಮುಖ ಪಕ್ಷಗಳು 4 ಭಾಗ ಆಗಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಅಭ್ಯರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಿದೆ. ಅದನ್ನು ಹೊರತುಪಡಿಸಿಯೂ ಕೂಡ ಈ ಬಾರಿ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೇಳಿಕೆಯಲ್ಲಿ ಮಹಾರಾಷ್ಟ್ರ, ಮುಂಬೈನಲ್ಲಿ ಸುಮಾರು 38 ಕ್ಷೇತ್ರಗಳು ಬರುತ್ತೆ ಮುಂಬೈ ವ್ಯಾಪ್ತಿಗೆ. ಮುಂಬೈ ಅಂತ ಅಂದರೆ ಹೌದು, ದೇಶದ ವಾಣಿಜ್ಯ ನಗರಿ ಅನ್ನುವಂಥದ್ರ ಜೊತೆಗೇನೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಮುಂಬೈನಲ್ಲಿ ಕಾರ್ಯಚಟುವಟಿಕೆಗಳು ಭಾಳ ಹೆಚ್ಚು. ಅದರಂತೆ ಇವತ್ತು ಭಾಳಷ್ಟು ಸೆಲೆಬ್ರಿಟೀಸ್ಗಳು ತಮ್ಮ ಹಕ್ಕು ಚಲಾಯಿಸಿದಂಥ ಸಂದರ್ಭ. ಆಮೇಲೆ ದೇಶದ ಭಾಳ ಶ್ರೀಮಂತ ಮಂದಿ ಉದ್ಯಮಿಗಳು ಅವರು ಕೂಡ ಮುಂಬೈನಲ್ಲೇ ಭಾಳಷ್ಟು ಮಂದಿ ಇರುವಂಥದ್ದು. ಅವರು ಕೂಡ ಬಂದು ನಾವಿಲ್ಲಿ ನೋಡ್ತಾ ಇದ್ದೀವಿ, ಅಂಬಾನಿ ಫ್ಯಾಮಿಲಿ ಸಮೇತವಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದಂಥ ಸಂದರ್ಭ. ಹೀಗೆ ಗಣ್ಯಾತಿ ಗಣ್ಯರು ತಮ್ಮ ಹಕ್ಕು ಚಲಾಯಿಸುವ ಮುಖೇನವಾಗಿ ಇತರರಿಗೂ ಕೂಡ ಮಾದರಿಯಾಗುವ ಪ್ರಯತ್ನವನ್ನ ಮಾಡಿದ್ದಾರೆ. ಇತರರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಅನ್ನುವಂಥ ಸಂದೇಶವನ್ನ ನೀಡಿದ್ದಾರೆ.